ನೋಡಿ, ಒಂದೇ ಒಂದು ಫೋಟೋ ಕೆಲವೊಮ್ಮೆ 1000 ಪದಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಟಿನತ್ತೆ. ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಕೂಡ ಅಂಥದ್ದೇ ಒಂದು ಚಿತ್ರ. ಒಂದು ಫೋನ್ ಕ್ಯಾಮೆರಾ, ಅದರ ಮೇಲೆ ಅಂಟಿಸಿರೋ ಒಂದು ಸಣ್ಣ ಟೇಪ್ ತುಂಡು. ಆದರೆ ಈ ಫೋನ್ ಹಿಡಿದಿರೋ ವ್ಯಕ್ತಿ ಯಾರು ಮತ್ತು ಆ ಒಂದು ಸಣ್ಣ ಟೇಪ್ ನಮಗೆಲ್ಲ ಏನು ಸಂದೇಶ ಕೊಡ್ತಿದೆ ಅನ್ನೋದೇ ಇಲ್ಲಿರೋ ಅಚ್ಚರಿ. ಇದೇ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ತಿರುಳು. ನೋಡೋಕೆ ಇದೇನೋ ಸಣ್ಣ ವಿಷಯ ಅನ್ನಿಸ್ಬೋದು, ಆದರೆ ಅದರ ಹಿಂದಿರೋ ಕಾರಣಗಳು ಅಬ್ಬಾ, ನಮ್ಮ ಡಿಜಿಟಲ್ ಯುಗದ ಕರಾಳ ಸತ್ಯಗಳನ್ನೇ ಹೊರಗಾಕುತ್ತೆ. ಈ ಒಂದು ಸಣ್ಣ ಟೇಪ್ ತುಂಡು ನಾವು ಬಳಸೋ ಟೆಕ್ನಾಲಜಿ ಬಗ್ಗೆ ನಮಗೆ ಏನು ಹೇಳೋಕ್ಕೆ ಪ್ರಯತ್ನಿಸ್ತಿದೆ? ಹಾಗಿದ್ರೆ ಯಾರು ಈ ವ್ಯಕ್ತಿ? ತಮ್ಮದೇ ಫೋನ್ ಕ್ಯಾಮ್ರಾವನ್ನ ಹೀಗೆ ಮುಚ್ಕೋಬೇಕಾದ ಅನಿವಾರ್ಯತೆ ಅವರಿಗೇನಿತ್ತು? ಈ ಒಂದು ಸಣ್ಣ ಆದರೆ ತುಂಬಾ ಆಶ್ಚರ್ಯಕರವಾದ ನಡೆ ನಾವು ಡಿಜಿಟಲ್ ಜಗತ್ತಲ್ಲಿ ಯಾರನ್ನ ಏನನ್ನ ನಂಬಬಹುದು ಅನ್ನೋ ದೊಡ್ಡ ಚರ್ಚೆಗೆ ಹೇಗೆ ದಾರಿ ಮಾಡಿಕೊಡುತ್ತೆ ಅಂತ ಈಗ ನೋಡೋಣ. ಹೌದು, ಆ ವ್ಯಕ್ತಿ ಬೇರಾರೂ ಅಲ್ಲ, ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು. ಯೋಚನೆ ಮಾಡಿ, ಒಬ್ಬ ವಿಶ್ವನಾಯಕ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗ್ತಾರೆ ಅಂದ್ರೆ ನಾವು ನಿಜವಾಗಿಯೂ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಕು. ಜಗತ್ತಿನ ಎಲ್ಲಾ ಗುಪ್ತಚರ ಮಾಹಿತಿ ಕೈಲಿರೋ ಪ್ರಬಲ ನಿರ್ಧಾರಗಳನ್ನ ತಗೊಳ್ಳೋ ವ್ಯಕ್ತಿ ತನ್ನ ಕೈಲಿರೋ ಡಿವೈಸನ್ನ ಪೂರ್ತಿಯಾಗಿ ನಂಬಲ್ಲ ಅಂದ್ರೆ ಅದರ ಅರ್ಥ ತುಂಬಾನೇ ಗಂಭೀರವಾದದ್ದು. ಇದು ಕೇವಲ ಒಬ್ಬ ವ್ಯಕ್ತಿಯ ಕ್ರಿಯೆಯಾಗಿ ಉಳಿಯಲ್ಲ, ಬದಲಾಗಿ ಇಡೀ ಡಿಜಿಟಲ್ ವ್ಯವಸ್ಥೆ ಬಗ್ಗೆನೇ ಒಂದು ಎಚ್ಚರಿಕೆಯ ಗಂಟೆ ಇದು. ಆದ್ರೆ ಇದನ್ನ ಸುಮ್ಮನೆ ಭಯ ಅಥವಾ ಪ್ಯಾರನೋಯ ಅಂತ ತಳ್ಳಿ ಹಾಕೋಕ್ಕಾಗಲ್ಲ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ಇವತ್ತಿನ ಡಿಜಿಟಲ್ ಜಗತ್ತಲ್ಲಿರೋ ಅಪಾಯಗಳನ್ನ ಅರ್ಥ ಮಾಡಿಕೊಂಡು ತುಂಬಾನೇ ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿ ತೆಗೆದುಕೊಂಡಿರೋ ಒಂದು ಮುನ್ನೆಚ್ಚರಿಕೆ. ಈ ಅಪಾಯಗಳೆಲ್ಲ ಬರೀ ಸಿನಿಮಾಗಳಲ್ಲಿ ಬರೋ ಕಲ್ಪನೆಗಳೆಲ್ಲ ಅಲ್ವಾ? ಸ್ಪೈವೇರ್ ಮೂಲಕ ನಮ್ಮ ಮೇಲೆ ಗೂಢಚರ್ಯ ಮಾಡೋದು, ಹ್ಯಾಕಿಂಗ್ ಮೂಲಕ ನಮ್ಮ ಅಕೌಂಟ್ಗಳನ್ನ ಕಂಟ್ರೋಲ್ ಮಾಡೋದು, ಮತ್ತೆ ನಿರಂತರವಾಗಿ ನಮ್ಮ ಮೇಲೆ ಡಿಜಿಟಲ್ ಕಣ್ಣಿಡೋದು, ಇವೆಲ್ಲವೂ ಇವತ್ತಿನ ಕಟು ವಾಸ್ತವ. ಸರ್ಕಾರದ ಮುಖ್ಯಸ್ಥರಿಂದ ಹಿಡಿದು ನಮ್ಮಂಥ ಸಾಮಾನ್ಯ ಜನರವರೆಗೂ ಯಾರೂ ಇದರಿಂದ ಸೇಫ್ ಇಲ್ಲ. ಹಾಗಾದ್ರೆ ಏನಿದು ಸ್ಪೈವೇರ್? ಸಿಂಪಲ್ಲಾಗಿ ಹೇಳಬೇಕಂದ್ರೆ ಇದು ನಿಮ್ಮ ಫೋನ್ ಒಳಗೆ ಬಂದು ಅಡಗಿ ಕೂತಿರೋ ಒಬ್ಬ ಪತ್ತೇದಾರಿ ಇದ್ದಾಗೆ. ನಿಮ್ಗೆ ಗೊತ್ತಾಗ್ದ ಹಾಗೆ ನಿಮ್ಮ ಮೇಲೆ ಕಣ್ಣಿಡುತ್ತೆ, ನಿಮ್ಮ ಪ್ರೈವೇಟ್ ಮಾಹಿತಿಯನ್ನೆಲ್ಲ ಕದ್ದು ಬೇರೆ ಯಾರಿಗೂ ಕಳಿಸುತ್ತೆ. ನೋಡಿ, ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ ದೇಶದ ಸೂಕ್ಷ್ಮ ರಹಸ್ಯಗಳನ್ನ ಕಾಪಾಡೋ ಜವಾಬ್ದಾರಿ ಹೊತ್ತವ್ರೆ ಯಾರೋ ನಮ್ಮನ್ನ ನೋಡ್ತಿದ್ದಾರೆ ಅನ್ನೋ ಒಂದು ಅನುಮಾನದಲ್ಲೇ ಬದುಕಬೇಕಾಗಿದೆ. ಇದು ನಿಜಕ್ಕೂ ಆತಂಕಕಾರಿ ಅಲ್ವಾ? ಸರಿ, ಇದು ದೊಡ್ಡ ದೊಡ್ಡ ನಾಯಕರ ಕಥೆ ಆಯಿತು. ಆದರೆ ನಮಗೂ ಇದಕ್ಕೂ ಏನ್ ಸಂಬಂಧ? ನಿಮ್ಮಂಥ ಸಾಮಾನ್ಯ ಜನರಿಗೆ ಅದರಿಂದ ಆಗೋ ಪರಿಣಾಮ ಏನು? ಬನ್ನಿ ಈಗ ಚರ್ಚೆಯನ್ನ ನಮ್ಮ ಕಡೆಗೆ ತಿರುಗಿಸೋಣ. ಇದು ನಿಜಕ್ಕೂ ನಾವು ಗಂಭೀರವಾಗಿ ಯೋಚನೆ ಮಾಡಲೇಬೇಕಾದ ಪ್ರಶ್ನೆ ಅಲ್ವಾ? ಅಷ್ಟು ಹೈ ಲೆವೆಲ್ ಸೆಕ್ಯೂರಿಟಿ ಇರೋ ನಾಯಕರೇ ಸೇಫ್ ಇಲ್ಲ ಅಂದಮೇಲೆ ನಮ್ಮ ಸುರಕ್ಷತೆ ಬಗ್ಗೆ ನಾವೇನ್ ಹೇಳಕ್ಕಾಗುತ್ತೆ? ಈ ಹೋಲಿಕೆ ನಿಜಕ್ಕೂ ಕಣ್ಣು ತೆರೆಸುತ್ತೆ. ಒಂದು ಕಡೆ ದೇಶದ ನಾಯಕರಿಗೆ ದೊಡ್ಡ ದೊಡ್ಡ ಸೆಕ್ಯೂರಿಟಿ ಟೀಮ್ಗಳು, ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಲ್ಲದರ ಸಪೋರ್ಟ್ ಇರುತ್ತೆ. ಇನ್ನೊಂದು ಕಡೆ ನಾವಿದ್ದೀವಿ, ನಮ್ಮ ಪಾಡಿಗೆ ನಾವು ಫೋನ್ ಸೆಟ್ಟಿಂಗ್ಸು, ಆ್ಯಪ್ ಪರ್ಮಿಷನ್ ಅಂತ ನೋಡ್ಕೋತೀವಿ ಅಷ್ಟೇ. ಈ ಅಜಗಜಾಂತರ ವ್ಯತ್ಯಾಸವೇ ನಮ್ಮನ್ನ ಎಷ್ಟು ದುರ್ಬಲರನ್ನಾಗಿಸಿದೆ ಅಂತ ತೋರಿಸುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ನಾವು ಪ್ರತಿದಿನ ಎಷ್ಟೊಂದು ಸೂಕ್ಷ್ಮ ಮಾಹಿತಿಗಳನ್ನ ಆನ್ಲೈನ್ನಲ್ಲಿ ಹಂಚ್ಕೊಳ್ತೀವಿ. ನಮ್ಮ ಪ್ರೈವೇಟ್ ಫೋಟೋಗಳು, ಬ್ಯಾಂಕ್ ಡೀಟೇಲ್ಸ್, ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋ ಲೊಕೇಶನ್ ಹಿಸ್ಟ್ರಿ, ನಮ್ಮ ಖಾಸಗಿ ಮಾತುಕತೆಗಳು ಎಲ್ಲವೂ ಆನ್ಲೈನ್ ಜಾಲದಲ್ಲಿದೆ. ಹಾಗಾದ್ರೆ ಯೋಚಿಸಿ, ಇಷ್ಟೆಲ್ಲ ಮಾಹಿತಿಯನ್ನ ನಾವು ಆರಾಮಾಗಿ ಶೇರ್ ಮಾಡ್ತೀವಲ್ಲ, ನಮ್ಮ ಗತಿ ಏನಾಗ್ಬೇಡ? ನಮ್ಮದೇ ಡೇಟಾವನ್ನೇ ನಮಗೆ ವಿರುದ್ಧವಾಗಿ ಒಂದು ಅಸ್ತ್ರದ ಥರ ಬಳಸೋ ಅಪಾಯವನ್ನ ನಾವು ಖಂಡಿತ ನಿರ್ಲಕ್ಷಿಸೋ ಹಾಗೇ ಇಲ್ಲ. ಕೊನೆಗೆ ನಮ್ಮ ಚರ್ಚೆ ಒಂದು ಮೂಲಭೂತ ಪ್ರಶ್ನೆಗೆ ಬಂದು ನಿಲ್ಲುತ್ತೆ. ನಮ್ಮ ಜೀವನವನ್ನ ಎಷ್ಟೊಂದು ಸುಲಭ ಮಾಡಿರೋ ಈ ಟೆಕ್ನಾಲಜಿ, ಅದು ನಮಗೆ ಸಿಕ್ಕಿರೋ ವರಾನ ಅಥವಾ ಶಾಪಾನ? ನೋಡಿ, ಈ ಒಂದು ಮಾತು ಇಡೀ ಚರ್ಚೆಯ ಸಾರಾಂಶವನ್ನೇ ಹೇಳಿಬಿಡುತ್ತೆ. ತಂತ್ರಜ್ಞಾನ ಎಷ್ಟು ಒಳ್ಳೆಯದೋ ಅದಕ್ಕಿಂತ 4 ಪಟ್ಟು ಕೆಟ್ಟದ್ದೂ ಹೌದು. ಇದರ ಅರ್ಥ ಏನು? ನಾವು ಟೆಕ್ನಾಲಜಿಯ ಲಾಭ ಪಡಿತಿದ್ದೀವಿ ಸರಿ, ಆದರೆ ಅದರ ಅಪಾಯಗಳ ಬಗ್ಗೆ ಅದಕ್ಕಿಂತ 4 ಪಟ್ಟು ಹೆಚ್ಚು ಹುಷಾರಾಗಿರ್ಬೇಕು ಅಂತ. ಹಾಗಾಗಿ ಈ ಚರ್ಚೆಯನ್ನ ನಾವೊಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ನೆತನ್ಯಾಹು ಅವರ ಕ್ಯಾಮ್ರಾ ಮೇಲಿದ್ದ ಆ ಟೇಪು ಅದು ಬರೀ ಅವರೊಬ್ಬರ ಕಥೆಯಲ್ಲ, ಅದು ಇವತ್ತಿನ ಡಿಜಿಟಲ್ ಜಗತ್ತಲ್ಲಿ ಬದುಕ್ತಿರೋ ನಮ್ಮೆಲ್ಲರ ಕಥೆಯ ಪ್ರತಿಬಿಂಬ. ಈಗ ಪ್ರಶ್ನೆ ಇಷ್ಟೇ, ನಮ್ಮ ಡಿಜಿಟಲ್ ಹೆಜ್ಜೆಗುರುತು ಅಂದ್ರೆ ನಮ್ಮ ಆನ್ಲೈನ್ ಜೀವನ ನಿಜಕ್ಕೂ ಎಷ್ಟು ಸೇಫ್? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.